ವೀಕ್ಷಕರ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮಗೆ ಗೊತ್ತಿರೋ ಹಾಗೆ ಇದು ನಿಮ್ಮ ಧ್ವನಿ ಅನ್ನುವಂಥದ್ದು. ಮಾಧ್ಯಮ ನಮ್ಮದು ಟೂ ವೇ ಮಾಧ್ಯಮ. ನೀವು ಹೇಳುವಂಥ ಮಾತು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದರೆ ಇದರಲ್ಲಿ ಜನಜಾಗೃತಿಯೇ ಬಹಳ ಮುಖ್ಯವಾದಂಥ ಅಂಶ. ಹಾಗಾಗಿ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯದ ಹಾಗೆಯೇ ನೀವು ನಮಗೆ ಕರೆ ಮಾಡಿ, ನಮ್ಮ ಸಂಖ್ಯೆ ನಮ್ಮ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯಕ್ಕೆ ಮುಕ್ತ ವೇದಿಕೆಯನ್ನು ಕಲ್ಪಿಸುವಂಥ ಕೆಲಸನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಿಮ್ಮ ಅಭಿಪ್ರಾಯನ ಕಾಲ್ ಮಾಡಿ ತಿಳಿಸಿ. ಬೈಕ್ ಸವಾರರ ಜೀವ ಅಮೂಲ್ಯವಾದದ್ದು. ಇದು ಗೊತ್ತಿದ್ದು ಕೂಡ ಅರ್ಧ ಹೆಲ್ಮೆಟ್ ಬಳಕೆ ಮಾಡೋದು ಕಡಿಮೆ ಆಗಿಲ್ಲ. ಪೊಲೀಸರು ಎಷ್ಟೊಂದು ಕಠಿಣ ನಿಯಮಗಳನ್ನು ತಂದರೂ ಕೂಡ ಜನ ಮಾತ್ರ ಹಾಫ್ ಹೆಲ್ಮೆಟ್ ಬೇಕಾಬಿಟ್ಟೆ ಅಂದರೆ ಅರ್ಜೆಂಟಿಗೆ ಒಂದು ಏನೋ ಒಂದು ತಲೆ ಮೇಲೆ ಸುಮ್ಮನೆ ಇರಬೇಕಷ್ಟೆ ಅಂತ ಒಂದು ತೊಗೊಂಡು ಹಾಫ್ ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಜನರ ಜೀವದ ಜೊತೆ ಚೆಲ್ಲಾಟ ಅಲ್ವಾ ಇದು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಜೊತೆಗೆ ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹಾಫ್ ಹೆಲ್ಮೆಟ್ ಧರಿಸಿದ್ರೆ ಜೀವಕ್ಕೆ ಅಪಾಯ ಅಲ್ವಾ? ಜೊತೆಗೆ ಧರಿಸೋರಷ್ಟೇ ಅಲ್ಲ, ಈ ಕಳಪೆ ಹೆಲ್ಮೆಟ್ ತಯಾರಕರ ವಿರುದ್ಧ ಕೂಡ ಕ್ರಮ ಕೈಗೊಳ್ಬೇಕಲ್ವಾ ಸರ್ಕಾರ? ಅದನ್ನ ತಯಾರು ಮಾಡೋಕ್ಕೆ ಯಾಕೆ ಪರ್ಮಿಷನ್ ಕೊಡ್ತಾರೆ? ಇದ್ರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯನ ತಿಳಿಸಿ. ಕರೆಕ್ಟ್. ಕೇವಲ ನಾವು ಬೆಂಗಳೂರಿನಲ್ಲಿ ಹಾಫ್ ಹೆಲ್ಮೆಟ್ ಹಾಕಿಕೊಂಡು ಓಡಾಡ್ತಾರೆ, ಅಪಘಾತ ಆಗುತ್ತೆ, ಆನಂತರ ಸಾವು ನೋವಾಗುತ್ತೆ ಅಂತ ಹೇಳಿ ಮಾತ್ರ ಹೇಳ್ತಾ ಇಲ್ಲ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಹಾಫ್ ಹೆಲ್ಮೆಟ್ ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಏನೋ ಒಂದು 100 ರೂಪಾಯೋ 150 ರೂಪಾಯಿ 200 ರೂಪಾಯಿಗೆ ಸಿಕ್ಬಿಡುತ್ತೆ, ಹಾಕ್ಬಿಡ್ತಾರೆ, ಗಾಡಿ ಬೈಕು ಅನ್ಕೊಂಡು ಓಡಾಡ್ಬಿಡ್ತಾರೆ, ಅಪಘಾತ ಆಗುತ್ತೆ. ಹೌದು ಹೌದು, ಪೊಲೀಸರ ಕಣ್ ತಪ್ಪಿಸೋದಕ್ಕಷ್ಟೇ ಇದು. ಬೆಳಗಾವಿಯಲ್ಲಿ ಹೆಂಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಹಾಫ್ ಹೆಲ್ಮೆಟ್ ಹೇಗೆಲ್ಲ ಧರಿಸ್ತಾರೆ, ಏನಾಗುತ್ತೆ ಅದರಿಂದ, ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆಯಾ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ವರದಿ ಮಾಡಿದೆ, ನೋಡೋಣ ಬನ್ನಿ. ಹಾಫ್ ಹೆಲ್ಮೆಟ್ನಿಂದಾಗಿ ಅಥವಾ ಹೆಲ್ಮೆಟ್ ಧರಿಸದೆ ಸಾಕಷ್ಟು ಜನರ ಸಾವುಗಳಾಗ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಒಂದು ವರ್ಷಕ್ಕೆ ಸರಾಸರಿ ಸುಮಾರು 1700ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಆದರೆ ಇಲ್ಲಿ ಏನು ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘನೆ ಮಾಡುವಂಥ ಕೆಲಸ ಆಗ್ತಿರುವಂಥದ್ದು. ಸದ್ಯ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿರುವಂಥದ್ದು. ಎಷ್ಟೆಲ್ಲ ಜನ ಇಲ್ಲಿ ಹೆಲ್ಮೆಟನ್ನು ಧರಿಸ್ಕೊಂಡು ಬರ್ತಿದ್ದಾರೆ, ಎಷ್ಟೆಲ್ಲ ಜನ ಹಾಫ್ ಹೆಲ್ಮೆಟನ್ನು ಧರಿಸ್ಕೊಂಡು ಬರ್ತಿದ್ದಾರೆ ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಸಾಕಷ್ಟು ಜನರು ಇಲ್ಲಿ ಹಾಫ್ ಹೆಲ್ಮೆಟ್ ಹಾಕೊಂಬಂದು ತಮ್ಮ ಪ್ರಾಣಕ್ಕೆ ತಾವೇ ಕೂತು ತರುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಹಾಫ್ ಹೆಲ್ಮೆಟ್ನಿಂದ ಏನು ಒಂದಿಷ್ಟು ಜನ ಇಲ್ಲಿ ಹಾಫ್ ಹೆಲ್ಮೆಟನ್ನು ಹಾಕೊಂಡ್ಬರ್ತಿದ್ದಾರೆ, ಕೆಲವೊಂದಿಷ್ಟು ಜನ ಹೆಲ್ಮೆಟನ್ನು ಕೂಡ ಧರಿಸಿದ್ದಾರೆ, ಮತ್ತೊಂದಿಷ್ಟು ಜನ ಹೆಲ್ಮೆಟ್ ಇಲ್ಲದೆ ಓಡಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಜನರ ಏನು ಸಾವಿರಾರು ಜನರ ಸಾವುಗಳು ಸಂಭವಿಸ್ತಾ ಇದೆ. ಬೆಳಗಾವಿಯ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು, ಜಾಗೃತಿ ಕೆಲಸವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಮಾಡ್ತಿರುವಂಥದ್ದು. ಆದರೂ ಕೂಡ ಇಲ್ಲಿ ಏನು ಆ ಒಂದು ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸುವಂಥ ಕೆಲಸಗಳು ಕೂಡ ಆಗ್ತಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸಾರ್ವಜನಿಕರು ಕೂಡ ತಮ್ಮ ಪ್ರಾಣ, ತಮ್ಮ ಕುಟುಂಬದ ಬಗ್ಗೆ ಇಲ್ಲಿ ಕಾಳಜಿ ವಹಿಸುವಂಥ ಕೆಲಸವನ್ನು ಮಾಡಬೇಕು. ಈ ವರ್ಷ ಅಂದರೆ 2025ರಿಂದ 26ವರೆಗೆ ಬೆಳಗಾವಿ ಜಿಲ್ಲೆಯಲ್ಲಿ 1282 ಜನ ಸಾವನ್ನಪ್ಪಿರುವಂಥದ್ದು. ಇದು ಬೆಳಗಾವಿಯ ಕಮಿಷನರೇಟ್ ವ್ಯಾಪ್ತಿ ಜೊತೆಗೆ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ಒಂದು ಅಂಕಿಅಂಶ ಕೂಡ ಬಹಿರಂಗ ಆಗಿರುವಂಥದ್ದು. ಹೆಲ್ಮೆಟ್ ಧರಿಸದೆ ಪ್ರಾಣವನ್ನು ಸಾಕಷ್ಟು ಜನ ಇಲ್ಲಿ ಕಳೆದುಕೊಂಡಿರುವಂಥದ್ದು. ಹಾಗಾಗಿ ಅರ್ಧ ಹೆಲ್ಮೆಟ್ ಆಗಲಿ ಅಥವಾ ಹೆಲ್ಮೆಟ್ ಧರಿಸದೆ ಯಾರೂ ಕೂಡ ಓಡಾಡಬೇಡಿ, ಎಲ್ಲರೂ ಕೂಡ ಹೆಲ್ಮೆಟನ್ನು ಧರಿಸ್ಕೊಂಡು ಓಡಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು, ಜಾಗೃತಿ ಕ್ರಮಗಳನ್ನು ಇಲ್ಲಿ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಈ ಬೆಳಗಾವಿಯ ಏನು ಚೆನ್ನಮ್ಮ ವೃತ್ತದಲ್ಲಿ ಸದ್ಯ ನಾನೀರು ಬಂದದ್ದು, ಸಾಕಷ್ಟು ಜನ ನಿತ್ಯವೂ ಕೂಡ ಇಲ್ಲಿ ಸಾವಿರಾರು ಜನ ಓಡಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಒಂದು ಅಂಕಿ ಅಂಶವನ್ನು ಹೇಳೋದಾದರೆ ಸುಮಾರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 2025ರ ಅವಧಿಯಲ್ಲಿ 19 ಜನ ಸಾವನ್ನಪ್ಪಿದ್ರು. ಜೊತೆಗೆ 2026 ಅವಧಿಯಲ್ಲಿ 12 ಜನ ಸಾವನ್ನಪ್ಪಿದ್ದಾರೆ. 108 ಜನರು ಕೂಡ ಗಂಭೀರ ಪ್ರಮಾಣದ ಗಾಯಗಳು ಕೂಡ ಇಲ್ಲಿ ಆಗಿರುವಂಥದ್ದು. ಹಾಗಾಗಿ ಯಾರು ಕೂಡ ಹೆಲ್ಮೆಟ್ ಧರಿಸಿ ಓಡಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ರು ಕೂಡ ಇದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಅದೇ ರೀತಿ ಬೆಳಗಾವಿಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೂಡ ಏನು ಸುಮಾರು 2025ರ ಅವಧಿಯಲ್ಲಿ ಒಟ್ಟು 808 ಜನ ಏನು ಸಾವನ್ನಪ್ಪಿದರೆ ಸುಮಾರು ಏನು 489ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಪ್ರಮಾಣದ ಗಾಯಗಳಾಗಿರುವಂಥದ್ದು. ಸಾಕಷ್ಟು ಜನ ಹೆಲ್ಮೆಟನ್ನು ಕೂಡ ಧರಿಸೋದಿಲ್ಲ, ಆ ರೀತಿಯಾಗಿ ಓಡಾಡ್ತಾರೆ. ಜೊತೆಗೆ ಹೆಲ್ಮೆಟ್ ಹಾಕಿದ್ರು ಕೂಡ ಅದನ್ನು ಕ್ಲಿಪ್ಪನ್ನು ಕೂಡ ಕೆಲವೊಂದಿಷ್ಟು ಜನ ಹಾಕೋದಿಲ್ಲ. ಹಾಗಾಗಿ ಈ ರೀತಿಯಂಥ ಅಪಘಾತಗಳು ಸಂಭವಿಸ್ತವೆ. ಜೊತೆಗೆ 2025ರ ಅವಧಿಯಲ್ಲಿ 420ಕ್ಕೂ ಹೆಚ್ಚು ಜನ ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಜೊತೆಗೆ
ಏನು 194ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಪ್ರಮಾಣದ ಗಾಯಗಳಾಗಿರುವಂಥದ್ದು ಹಾಫ್ ಹೆಲ್ಮೆಟನ್ನು ಧರಿಸ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಅರ್ಧ ಹೆಲ್ಮೆಟನ್ನು ಯಾರು ತಯಾರು ಮಾಡ್ತಾರೆ ಅವರಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಗಮನಿಸ್ಬೋದು. ಸಂಪೂರ್ಣವಾಗಿ ಹಾಫ್ ಹೆಲ್ಮೆಟನ್ನು ಧರಿಸ್ಕೊಂಡು ಈ ರೀತಿಯಾಗಿ ಜನ ಓಡಾಡ್ತಿದ್ರೆ ಆ ರೀತಿ ಓಡಾಡಬೇಡಿ, ಸಂಪೂರ್ಣವಾದಂಥ ಗುಣಮಟ್ಟ ಇರುವಂಥ ಹೆಲ್ಮೆಟನ್ನು ಧರಿಸ್ಕೊಂಡು ಓಡಾಡಬೇಕು. ಯಾಕೆಂದರೆ ನಾವು ಅಷ್ಟೇ ಇಲ್ಲ, ನಮ್ಮ ಜೊತೆಗೆ ನಮ್ಮ ಕುಟುಂಬ ಕೂಡ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿಬಂದಿರೋದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಏನು ಅರ್ಧ ಹೆಲ್ಮೆಟನ್ನು ತಯಾರು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಅರ್ಧ ಹೆಲ್ಮೆಟನ್ನು ತಯಾರಿಸಬೇಡಿ, ಜೊತೆಗೆ ಗುಣಮಟ್ಟ ಇರುವಂತಹ ಹೆಲ್ಮೆಟನ್ನು ಧರಿಸಬೇಕು, ಜೊತೆಗೆ ಅದನ್ನು ತಯಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡಿರುವಂಥದ್ದು.